ಯಾವ್ದು ನಿಜ ಯಾವ್ದು ಸುಳ್ಳು ಅನ್ನುವಂಥದ್ದು. ಬಟ್ ಸದ್ಯದ ಆಡಿಯೋವನ್ನು ಸರಿಯಾಗಿ ತನಿಖೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸಮರ್ಥ ಶಾಮನೂರು. ಬಟ್ ಜಮೀರ್ ಅಹ್ಮದ್ ಖಾನ್ ಹೇಳ್ತಾ ಇರುವಂಥದ್ದು ಅದು ನನ್ನ ವಿಡಿಯೋ ಅಲ್ಲ, ನನ್ನ ಆಡಿಯೋ ಅಲ್ಲ, ಅದು AI ತಂತ್ರಜ್ಞಾನ ಬಳಸ್ಕೊಂಡು ಮಾಡಿದ್ದು ಅಂತ. ಸರ್, ಈಗ ನಿಮಗೂ ಗೊತ್ತು, ಚೋರೆ ಟೈಮ್ನಲ್ಲಿ ಇಂಥವೆಲ್ಲ ಚೂರು ಓಪನ್ ಸೀಕ್ರೆಟೇ ಆಗಿದ್ವು. ಆದ್ರೆ ಏನೈತಿ, ಪಾರ್ಟಿ ಇನ್ವೆಸ್ಟಿಗೇಟ್ ಮಾಡ್ಲಿ, ಆಡಿಯೋ ಕ್ಲಿಪ್ ವೆರಿಫೈ ಮಾಡ್ಲಿ ಸರಿಯಾಗೈತಾ ಇಲ್ಲ ಅಂತ. ಆಮೇಲೆ ಇನ್ನೊಂದು ಚೂರು ಎವಿಡೆನ್ಸ್ ಏನೈತಿ ಎಲ್ಲದು ಹೊರಗೆ ಬರ್ಲಿ. ಆಮೇಲೆ ಏನ್ ಆಕ್ಷನ್ ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿನಿ. ಈಗ ಆಲ್ರೆಡಿ ಒಂದಿಬ್ಬರ ಮೇಲೆ ಕ್ರಮ ಆಗಿದೆ. ಈಗ ಪಾರ್ಟಿ ಒಳಗೆ ಈ ತರ ಇದ್ದು ಈ ತರ ಮಾಡಿದ್ರೆ ಎಲ್ರಿಗೂ ಸಮಸ್ಯೆ ಇದೆ. ಹ್ಞೂ. ಇಲ್ಲ, ಇದು ನೀವು ನೋಡಿರ, ಇದು ಪ್ರತಿ ಎಲೆಕ್ಷನ್ ಅಲ್ಲಿ ಯಾವ್ದ್ರ ಪಕ್ಷ ಇರ್ಲಿ ಹಿಂಗೆ ಇರ್ತವ್ರಿ. ನೀವು ನ್ಯೂಸ್ ಅವ್ರಿಗೆ ಕವರ್ ಮಾಡ್ತೀರಾ, A ಟೀಮು B ಟೀಮು. ಆದ್ರೆ ಬಹಳ ಕಡೆ ಎಲೆಕ್ಷನ್ ಬಂದಾಗ ಯಾರ ಕ್ಯಾಂಡಿಡೇಟ್ ಘೋಷಣೆ ಆದ್ಮೇಲೆ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡೋದು, ಅದು ಒಂದ್ ಪದ್ಧತಿ ಐತಿ. ಆಮೇಲೆ ಅದನ್ನೇ ಬಹಳ ಜನ ಹಂಗೆ ಮುಂದುವೈತಾರೆ ಎಲೆಕ್ಷನ್ ನಲ್ಲಿ. ಆದ್ರೆ ಯಾರ್ಯಾರು ಏನೇನ್ ಮಾಡಲ್ಲ, ಆಂಟಿ ಪಾರ್ಟಿ ಬಿಹೇವ್ ಮಾಡ್ತಾರೆ, ಅದು ಯಾರಿಗೂ ಚೆನ್ನಾಗ್ ಅನ್ಸಲ್ರಿ. ಪಾರ್ಟಿಗೂ ಚೆನ್ನಾಗ್ ಅನ್ಸಲ್ಲ, ಪಾರ್ಟಿ ಸಪೋರ್ಟ್ ಮಾಡೋ ಜನಕ್ಕೂ ಚೆನ್ನಾಗ್ ಅನ್ಸಲ್ಲ, ಮತದಾರರಿಗೂ ಚೆನ್ನಾಗ್ ಅನ್ಸಲ್ರಿ. ಸೊ ಏನೈತಿ, ಮುಂದೆ ಹೈಕಮಾಂಡ್ ಡಿಸಿಷನ್ ತಗೊಳ್ರಿ ಸರ್. ಈಗ ಪಕ್ಷೇತರ ಅಭ್ಯರ್ಥಿಗೆ ಸಪೋರ್ಟ್ ಮಾಡಬೇಕು, ಅಲ್ಲಿ ವೋಟ್ ಹಾಕ್ಸ್ಬೇಕು ಅಂತ ಹೇಳಿದ್ರು. ಸ್ಪಷ್ಟವಾಗಿ ಪ್ರೆಡಿಕ್ಷನ್ ಆ ತರ ಇರ್ಲಿಲ್ಲ, ಅಷ್ಟು ವೋಟಿಂಗ್ ಬರ್ಬೇಕು ಅನ್ನೋದು ಇರ್ಲಿಲ್ಲ. ಆ ರೀತಿ ವೋಟಿಂಗ್ ಆಯ್ತು, ವ್ಯವಸ್ಥಿತವಾಗಿ ತಮ್ಮ ಸೋಲ್ಸಕನೆ ಷಡ್ಯಂತ್ರ ಆಯ್ತು. ಇಲ್ರಿ, ನೀವೇ ನೋಡಿದ್ರಿ, ಆ ಕ್ಲಿಪ್ ನಲ್ಲೇ ಕ್ಲಿಯರ್ ಆಗಿ ಕಾಣ್ತು. ಅದು ಬಿಜೆಪಿನೂ ಇನ್ವಾಲ್ವ್ ಇತ್ತು. ಬಿಜೆಪಿ ಅವ್ರ ಕ್ಯಾಂಡಿಡೇಟ್ ಹೆಸರು ತಗೊಂಡಿದ್ರು, ಸ್ಪಷ್ಟವಾಗಿ ಮಾತಾಡಿದ್ರು ಅವ್ರ ಜೊತೆ ಅಂತಾನೆ ಒಂದು ಪಾರ್ಟ್ ಇತ್ತು ಕ್ಲಿಪ್ ನಲ್ಲಿ. ಬಿಜೆಪಿ ಕ್ಯಾಂಡಿಡೇಟ್ ಇದ್ರು, SDPI ಕ್ಯಾಂಡಿಡೇಟ್ ಇದ್ರು, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ರು. ಸೊ ಇದು ಕ್ಲಿಯರ್ ಆಗಿ ಗೊತ್ತಾಯ್ತು. ಈಗ ನಮ್ದು ಎಲ್ಲರದು ಅದೇ ಒಂದ್ ಕ್ವೆಶ್ಚನ್ ಇತ್ತಲ್ರ, ಎಲೆಕ್ಷನ್ ನಡೆಯಕಾರ ಷಡ್ಯಂತ್ರ ನಡೀತೈತಿ ಅಂತಾನು ಅನ್ಸ್ತಿತ್ತು. ಆಮೇಲೆ ಎಲ್ಲ ಸ್ಪಷ್ಟವಾಗಿ ಗೊತ್ತಾಯ್ತದ, ಇವ್ರೆಲ್ಲಾರು ಒಗ್ಗಟ್ಟಾಗೆ ಅಟ್ಲೀಸ್ಟ್ ಅದ್ರೆಲ್ಲಾರ ಒಗ್ಗಟ್ಟಿದ್ದಾರೆ ಇವ್ರೆಲ್ಲಾರು. SDPI BJP ಸಮರ್ಥ ಅವ್ರೆಲ್ಲಾರನ್ನ ಒಗ್ಗಟ್ಟಾರ ಮಾಡ್ತಾರೆ ಸಮರ್ಥ. ಅಟ್ಲೀಸ್ಟ್ ಚೂರು ಏನಂತಾರೆ, ಧೈರ್ಯ ಇದ್ರೆ ಜೊತೆಗೆ ಬರ್ಬೇಕಿತ್ತು. ನಾವೆಲ್ಲಾರು ವೋಟ್ಸ್ ಒಂದೇ ಸತಿ ಮಾಡ್ತೀವಿ ಅಂದ್ರೆ ಹಂಗಾರ ಗೆಲ್ಬೋದಿತ್ತು ಅವ್ರು. ಅದ್ರ ಗೆಲ್ಲಕ್ ಆಗ್ಲಿಲ್ಲ, ಯಾಕಂದ್ರೆ ಅವ್ರದ್ದು ಅದೇ ಏನಂತಾರೆ ಪ್ಲಾನ್ ಇತ್ತು ಯಾವಾಗ್ಲೂ. ಎಲ್ಲರನ್ನ, ಜನನ್ನ, ಮತದಾರರನ್ನ ಎಲ್ಲಾರು ಡಿವೈಡ್ ಮಾಡಿ ಗೆಲ್ಲೋದು, ಅದೇ ಅವ್ರದ್ದು ಷಡ್ಯಂತ್ರ ರೀ ಸರ್. ಆಮೇಲೆ ಅದ್ ನಡೆಯಲ್ಲ. ನಮ್ ದುಗಮ್ಮ ಅಂತವೆಲ್ಲ ಕೆಲ್ಸಗಳು ಅಂತ ಮಾಡೋರಿಗೆ ಊರ್ನಲ್ಲಿ ಬೆಳೆಯಕ್ ನಡೆಯಲ್ರಿ. ಗೆಲುವಿನ ನಂತರ ಕಡಿಮೆ ಆಗಕ್ಕೆ ಇದು ಒಂದು ಕಾರಣ ಆಯ್ತಂತ. ಹ್ಞೂನ್ರಿ ಸರ್, ನೀವು ನೋಡಿದ್ರೆ ಇವ್ರು ಷಡ್ಯಂತ್ರದಿಂದಾನೇ ಚೂರು ಗೆಲ್ಲಕ್ಕೆ ಸಾಧ್ಯ ಅವ್ರಿಗೆ. ಇಲ್ಲಾಂದ್ರೆ ಸ್ಪಷ್ಟವಾಗಿ ಜನ ಜೊತೆ ಮನೆ ಹೋಗೋದು. ಈಗ ನಾವು ಹಳ್ಳಿಗೆ ಬಂದೀವಿ, ಬಸಪುರಕ್ಕೆ ಬಂದೀವಿ, ಒಂದೆರಡು ಸ್ಕೂಲಿಂದ ರೂಮಿಂದ ಉದ್ಘಾಟನೆ ಮಾಡಿದ್ವಿ. ಸ್ಟೂಡೆಂಟ್ಸ್ ಒನ್ಸ್ ಫಸ್ಟ್ ಸ್ಟ್ಯಾಂಡರ್ಡ್ ಇಂತ ಇತ್ತು, LKG UKG ಈಗ ಶುರು ಮಾಡಿ ಇಂಥವ್ ನಮ್ ಕೆಲ್ಸಗಳು ಏನಿದಾವಲ್ರಿ, ಇಂಥವೇ ಗುರ್ತಿಸಿ ಜನ ಗ್ರಾಮಸ್ಥರು ಎಲ್ಲಾರು ನಮ್ಮನ್ ಗೆಲ್ಸರ್ರಿ ಸರ್. ಸೊ ಇಂಥವ್ ಕೆಲ್ಸಗಳು ಮಾಡ್ಲಿ, ಅವ್ರು ಷಡ್ಯಂತ್ರ ಮಾಡಬೇಡ್ಲಿ. ಅಲ್ಲಿ ಮನೆಗ್ ಬಂದ್ರು, ಸಿಹಿ ಮುತ್ತು ಕೊಟ್ರು, ಆಮೇಲೆ ಈ ತರ ಆಡಿಯೋ ಅಂತಂದ್ರೆ ಹೇಗೆ? ಅದಕ್ಕೆ ಆ ಆಡಿಯೋ ಏನೈತಿ ವೆರಿಫೈ ಮಾಡ್ಲಿ ಸರ್, ವೆರಿಫೈ ಮಾಡ್ಲಿ. ನಿಮಗೂ ಗೊತ್ತಿರ್ತದ, ಅದೆಲ್ಲ ಫೊರೆನ್ಸಿಕ್ಸ್ ಇರ್ತೈತಲ್ಲ, ವಾಯ್ಸ್ ಇಂದು ವೆರಿಫೈ ಮಾಡೋದು ಎಲ್ಲದು. ನೀವು ನ್ಯೂಸ್ ಅವ್ರು ಅದೆಲ್ಲ ಮಾಡ್ರಿ, ಮುಂದುವೈರಿ. ಬಟ್ ಏನೈತಿ, ಹೈಕಮಾಂಡ್ ಮೇಲೆ ಬಿಟ್ಟಿನಿ, ದೇವ್ರ ಮೇಲೆ ಬಿಟ್ಟಿನಿ. ಆಗಿದ್ದಂತೂ ಇದು ಆಗಿದ್ ನಿಜ ಅಂತ ಇಲ್ಲ, ಅದೇ ಆ ಆಡಿಯೋ ಕ್ಲಿಪ್ ವೆರಿಫೈ ಮಾಡ್ಬೇಕು, ವೆರಿಫೈ ಮಾಡ್ಲಿ. ಅದಾದ್ಮೇಲೆ ಏನ್ ಆಕ್ಷನ್ ಯಾರು ತಗಂತಾರೆ ಅವ್ರ ಆಕ್ಷನ್ ತಗೊಳ್ಳಿ. ನಿಜ ಅನ್ಸುತ್ತೆ. ನಿಮಗ್ ನಿಜ ಅನ್ಸತ್ರ? ಮತ್ ನಿಮಗ್ ನಿಜ ಅನ್ಸತ್ತ? ಆಡಿಯೋ ಕ್ಲಿಪ್ ಹೊರತಾಗಿಯೂ ಆಡಿಯೋ ಕ್ಲಿಪ್ ಬಿಟ್ಟು ಬೇರೆ ದಿನ ವಿಚಾರ ಮಾಡಿದ್ರು ಆ ವೇಳೆ ಚುನಾವಣೆ ವೇಳೆ ಪರಿಸ್ಥಿತಿ ಹಾಗೆ ಇತ್ತಲ್ಲ ಸರ್? ಹ್ಞೂನ್ರಿ ಸರ್. ಸೊ ಅದೇ ಒಂದ್ ಸಪೋರ್ಟಿಂಗ್, ಒಂದ್ ಏನಂತಾರ, ಇದ ಚೂರು ಏನಂತಾರ, ನಮ್ಮ ಕ್ವಿನ್ಸಿಡೆನ್ಸಿಯಲ್ ಟೆನ್ಷಿಯಲ್ ಎವಿಡೆನ್ಸ್ ಅಂತದ್ ಬೇಡ. ಅಂದ್ರೆ ಇದು ಸಿಮಿಲರ್ ಎವಿಡೆನ್ಸ್ ಅಂತ, ಸತ್ಯ ಅಂತ ನಮ್ಮದು ಅದೆಲ್ಲ. ಆಮೇಲೆ ವೆರಿಫೈ ಮಾಡ್ರಿ, ಯಾರ್ ಏನ್ ಆಕ್ಷನ್ ತಗೊಳದೈತಿ ಪಕ್ಷ ತಗಂತತಿ. ನಿಮ್ಮದೇ ಪಕ್ಷದ ನಾಯಕರು SDPIಗೆ ಬಹಿರಂಗವಾಗಿ ಸಪೋರ್ಟ್ ಮಾಡಿದ್ರ ಅಂತ, ಬಿಜೆಪಿಗೆ ಸಪೋರ್ಟ್ ಮಾಡಿದ್ರ ಅಂತ ಅಲ್ಲ. ನಿಮಗೆ ಒಂದು ಆಂತರಿಕ ಒಂದು ಚರ್ಚೆ ಅಂತ ಇರುತ್ತೆ ಪಕ್ಷದಲ್ಲಿ, ಸೋಲಾಗ್ಲಿ ಗೆಲುವಾಗ್ಲಿ. ಈಗ SDPIಗೆ ಅಷ್ಟು ಮತಗಳು ಬರಕ್ಕೆ ಕಾರಣ ಏನು ತಮ್ಮ? ಇಲ್ಲ, ಆಡಿಯೋ ಕ್ಲಿಪ್ ನಲ್ಲಿ ನೀವು ನೋಡಿದ್ರಲ್ರ, BJP ಅವರು, SDPI ಅವರು, ಆಮೇಲೆ ಅವ್ರ ಸಪೋರ್ಟರ್ಸ್ BJP SDPI ಸಪೋರ್ಟರ್ಸ್ ಅವ್ರು ಯಾವ ಲೆಕ್ಕಕ್ಕೆ ಸಪೋರ್ಟ್ ಮಾಡ್ತಾರೆ. ಸೊ ಏನೈತಿ, ಹೈಕಮಾಂಡ್ ಡಿಸಿಷನ್ ತಗಂತತ್ರಿ ಸರ್. ಅದ್ರ ಮೇಲೆ ದೇವ್ರು ನೋಡ್ಕಂತತ್ರಿ ಸರ್. ಯಾಕಂದ್ರೆ ಇಂಥವೆಲ್ಲ ಮಾಡಿದ್ರೆ ದಯವಿಟ್ಟು, ನಾನು ರಾಜಕೀಯ ಹೊಸಬ್ರು ಇರ್ಬೋದು, ನಾವು ಯುವಕರು, ಅದಕ್ಕೆ ನಾವು ಬರೇ ಎಲ್ಲಾರ ಹೋದ್ರೆ ಕೆಲ್ಸದ ಬಗ್ಗೆ ಮಾತಾಡ್ತೀವಿ, ಕೆಲಸ ಮುಂದುವೈತೀವಿ. ಹಂಗಾರ ಅವ್ರು ಮುಂದೋಗ್ಲಿ, ಷಡ್ಯಂತ್ರ ಮಾಡದ್ ಬಿಡ್ರಿ ಅಂತ ಹೇಳಿ ನಾನು ಈ ತರ ಹೊಸತನ ಅಂತ ಇಟ್ಕೊಂಡು ಏನೋ ಬದಲಾವಣೆ ಮಾಡ್ಬೇಕು ಅಂತ ಬಂದಿರ್ತೀರಿ. ಆರಂಭದಲ್ಲೇ ಈ ತರ ಆದಾಗ
ಬಹಳ ಡಿಸ್ಕರೇಜಿಂಗ್ ಅನ್ಸುತ್ತೆ ನಮ್ ಯೂತ್ಸಿಗೆ. ಯಾಕಂದ್ರೆ ನೀವು ನೋಡಿದ್ರೆ ನಮ್ ನಲ್ಲಿ ನಾವು ಎಲ್ಲಕ್ಕಿಂತ ಚಿಕ್ಕವರು ಆಮೇಲೆ ನಾವು ಒಬ್ರು ಯೂತ್ಸ್ ಈಗ ಒಂದು ಆಪರ್ಚುನಿಟಿನಲ್ಲಿ ನಾವು ಮುಂದೆ ಎಲೆಕ್ಷನ್ ಎಷ್ಟ್ ಚೆನ್ನಾಗಿ ನಡ್ಸಕ್ಕೆ ಎಲ್ಲರನ್ನ ಭೇಟಿ ಆಗೋದು, ಧರ್ಮ ನೋಡಲ್ಲ, ಜಾತಿ ನೋಡಲ್ಲ, ಎಲ್ಲರನ್ನ ಕೆಲ್ಸಗಳ ಬಗ್ಗೆ ಅಷ್ಟೇ ಮಾತಾಡ್ಕೊಂತ ಮುಂದೆ ಇಟ್ವಿ. ಆದ್ರೆ ಇವರೆಲ್ಲ ಆ ಒಳ್ಳೆತನ, ಆ ಒಳ್ಳೆ ಮನ್ಸ್ ಬಿಟ್ಟು ಇಂಥವೇ ಮಾಡಕ್ ನೋಡ್ತಾರೆ. ಅದಕ್ಕೆ ಏನೈತಿ, ದುಗ್ಗಮ್ಮನೆ ನೋಡ್ಕೊಂಡ್ರು, ನಮ್ ಜನ ಅವ್ರ ಮತಗಳ ಜೊತೆನೆ ನೋಡ್ಕೊಂಡ್ರು ಸರ್. ಈಗ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಂದ್ರೆ ಹೊಸ ನೂತನ ಶಾಸಕರಿಗೆ ಸಚಿವ ಸ್ಥಾನ ಕೊಡ್ಬೇಕು ಅನ್ನೋದಿದೆ. ತಾವು ಹೊಸಬರು, ತುಂಬಾ ಜೋಶಲ್ಲಿ ಓಡಾಡ್ತಾ ಇದ್ರಿ, ಇನ್ನು ಕೊಟ್ರೆ ಇನ್ನೂ ಅನುಕೂಲ ಆಗುತ್ತೆ ಏನೋ ಅಂತ. ಇದೆಲ್ಲ ನನ್ನ ಹೈಕಮಾಂಡ್ ಮೇಲೆ, DK ಸಾಹೇಬ್ರ ಮೇಲೆ, ಸಿದ್ದರಾಮಯ್ಯ ಸಾಹೇಬ್ರ ಮೇಲೆ, ಅವ್ರ ಮೇಲೆ ಐತ್ರಿ ಸರ್. ಅದ ನನ್ ದೃಷ್ಟಿನಲ್ಲಿ ಹಂಗ್ ಸಿಕ್ಕ್ರೆ ನನಗೂ ನಮ್ಮ ಡಿಸ್ಟ್ರಿಕ್ಟ್ ನಲ್ಲಿ, ನಮ್ ತಾಲೂಕ್ನಲ್ಲಿ ಜಾಸ್ತಿ ಅನುದಾನ ತರದು ಇರ್ತತಿ. ಸೊ ಹಿಂದೆಂತೂ ಸರ್ಕಾಣಲ್ಲ ಸರ್. ಯಾಕಂದ್ರೆ ಹಂಗ್ ಸಿಕ್ಕ್ರೆ ನಾನು ಇನ್ನ ಜಾಸ್ತಿ ಕೆಲ್ಸಗಳು ಮಾಡಿಸ್ಬೋದು, ಇನ್ನ ಫೈನಾನ್ಷಿಯಲ್ ಸ್ಟ್ರೆಂತ್ ಸಿಗ್ತತಿ ನಮ್ ಡಿಸ್ಟ್ರಿಕ್ಟ್ ನಲ್ಲಿ ಕೆಲ್ಸಗಳು ಮಾಡ್ಬೋಕೆ. ಸೊ ಏನಾರ ಡಿಸಿಷನ್ ಇರ್ಲಿ ನಾನು ವೆಲ್ಕಮ್ ಮಾಡ್ತೀನಿ. ಬಂದ್ರೆ ಚೆನ್ನಾಗಿ ಹೊಸ ನೂತನ ಯಾರು ಚೆನ್ನಾಗಿಲ್ಲ ಅಂತಾರೆ? ಇಲ್ಲ, ಅದೇನೈತಿ, ನಾನು ಈಗಿನ ನೂತನ ಶಾಸಕ, ಯಾರ್ಯಾರು ಮಿನಿಸ್ಟರ್ಸ್ ಇದಾರೆ, ಯಾರ್ಯಾರು ಮಿನಿಸ್ಟರ್ಸ್ ಆಗ್ತಾರೆ, ಅವರೆಲ್ಲರ ಜೊತೆಗೆ ಕೆಲಸ ಮಾಡಿ ನಮ್ ಡಿಸ್ಟ್ರಿಕ್ಟಿಗೆ, ನಮ್ ತಾಲೂಕಿಗೆ ಅನುದಾನ ತರದ್ರಲ್ಲಿ ನಾನು ಸಮರ್ಥವಾಗಿರ್ತೀನಿ. ಹೊಸ ಸಂಪುಟ ರಚನೆ ಸಮಯದಲ್ಲಿ ಈ ಆಡಿಯೋ ವೈರಲ್ ಆಗಿದ್ದು, ಅದು ಇದು ಒಂದು ಷಡ್ಯಂತ್ರ ಅಂತ ಅವ್ರ ಕಡೆ ಹೇಳ್ತಿದ್ದಾರೆ. ಸತ್ಯ ಸ್ಟಡಿ ಅಂದ್ರೆ ಹೆಂಗಾಗ್ತದೆ? ಏನೈತಿ ಸತ್ಯ, ಅದ್ ಹೊರಗ್ ಬರ್ಲೇಬೇಕ್ರಿ, ಇವತ್ತಿಲ್ಲ ಅಂದ್ರೆ ನಾಳೆ. ಅದೇನು ಇಲ್ಲ, ಅದೆಲ್ಲ ಈಗ ಮಾತಾಡೋರು ನೂರಾಗ ಒಂದ್ ಮಾತಾಡ್ತಾರ್ರಿ ಸರ್. ಕೆಲ್ಸಗಳು ನಾವೆಲ್ಲಾರು ಮುಂದುವರಿಯೋಣ. ಕಾರ್ಯಕರ್ತರಿಗೆ ಏನ್ ಹೇಳಕ್ ಬಯಸ್ತೀರಿ? ಕಾರ್ಯಕರ್ತರಿಗೆ ಅದೇ ಹೇಳಕ್ ಇಷ್ಟಪಡ್ತೀನಿ. ಅದು ನೀವು ನೋಡಿದ್ರಿ, ಎಲೆಕ್ಷನ್ ಆದ್ಮೇಲೂ ಒಂದ್ ತಿಂಗಳಿತ್ತು ರಿಸಲ್ಟ್ ಘೋಷಣೆ ಅದರಲ್ಲಿ. ಸೊ ಒಂದ್ 2-3 ದಿನ ಆದ್ಮೇಲೆನೆ ನಮ್ ಹೈಕಮಾಂಡ್ ಸ್ಟ್ರಿಕ್ಟ್ ಆಕ್ಷನ್ ತಗೊಂಡ್ರು. ಒಬ್ರಿಬ್ರು ಯಾರು ಏನಿಂತ ಸಸ್ಪೆಂಡ್ ಮಾಡಿದ್ರು. ಸೊ ಕಾಂಗ್ರೆಸ್ ಪಕ್ಷ ಏನೈತಿ, ಯಾವಾಗ್ಲೂ ಕಾರ್ಯಕರ್ತರ ಪರವಾಗಿ, ಲಾಯಲ್ಟಿ ಪರವಾಗಿ ಐತಿ ಅಂತಾನೆ ಸ್ಟ್ರಿಕ್ಟ್ ಆಗಿ ತೋರ್ಸ್ಬಿಟ್ರು ಎಲ್ಲರಿಗೂ. ಸೊ ಕಾರ್ಯಕರ್ತರಿಗೂ ಬಹಳ ಸಂತೋಷ ಆಯ್ತು ಸರ್. ಯಾಕಂದ್ರೆ ಕಾರ್ಯಕರ್ತರಿಗೆ ಗೊತ್ತಾಯ್ತು, ಅದು ಯಾರು ಕೆಲಸ ಸರಿಯಾಗಿ ಮಾಡ್ತಾರೆ, ಯಾರು ಪಾರ್ಟಿ ಲಾಯಲ್ಟಿ ಇರ್ತೈತಿ, ಯಾರು ಈ ಕೊನೆಗೆ ನಂದೇನಂದ್ರೆ ಈ ಜನ ಇರ್ತಾರ್ರಿ ಸರ್, ಮತದಾರರು ಮತದಾರರು ಪಕ್ಷಕ್ಕೆ ಲಾಯಲ್ಟಿ ಇರ್ತೈತ್ರಿ ಸರ್. ಅವ್ರನ್ನೇ ಹಿಂಗ ಆಟ ಆಡ್ಸೋದು ತಪ್ಪು ಸರ್. ಅವ್ರ ವಿಶ್ವಾಸ ಏನೈತಲ್ರಿ ಸರ್, ಅದನ್ನ ಭಂಗ್ ಮಾಡೋದು ಬಹಳ ತಪ್ಪು. ಸೊ ಅದು ಪಾರ್ಟಿನೇ ಘೋಷಣೆ ಮಾಡ್ತು, ಅದು ನಾವ್ ಯಾವಾಗ್ಲೂ ಸಪೋರ್ಟ್ ಮಾಡ್ತೀವಿ. ನಮ್ ಪಕ್ಷ ಪರವಾಗಿ, ನಮ್ ಮತದಾರರ ಪರವಾಗಿ ಯಾರಿದ್ದಾರೆ ಅವ್ರನ್ನೇ ಸಪೋರ್ಟ್ ಮಾಡ್ತೀವಿ, ಅವ್ರನ್ನೇ ಬೆಳೆಸ್ತೀವಿ ಅಂತ ಪಾರ್ಟಿ ಘೋಷಣೆ ಮಾಡೋದು ಬಹಳ ಒಳ್ಳೆ ಸ್ಟ್ಯಾಂಡ್ ತಗಂತ್ರಿ ಸರ್.